ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟದ ಹಬ್ಬದ ವಿಶೇಷವಾಗಿ ಅವರಿಗೆ ಪೂಜೆ ಮಾಡಿಬಿಟ್ಟು ಇವತ್ತು ಇಲ್ಲಿ ಬಂದು ಕೂತಿದ್ವಿ. ತಮ್ಮ ಮೂಲಕ ನಾವು ತಿಳಿಸೋದೇನೆಂದರೆ, ಇದೇ 27ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಪ್ರಮುಖ ರಾಜಕೀಯ ನಾಯಕರು ಉದ್ಘಾಟಿಸಲಿದ್ದಾರೆ. ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಲವಾರು ಕಲಾವಿದರು ಇವತ್ತಿನ ದಿನ ಅಲ್ಲಿ ಭಾಗವಹಿಸಿ ಅವ್ರಿಗೆ ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಅಂಗಸಂಸ್ಥೆಗಳಾದ ಒಕ್ಕೂಟ ಆಗ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಬೋದು, ಪ್ರದರ್ಶಕರ ಅಸೋಸಿಯೇಷನ್ ಆಗ್ಬೋದು, ವಿತರಕರ ಅಸೋಸಿಯೇಷನ್ ಆಗ್ಬೋದು, ಎಲ್ಲ ಮೆಂಬರ್ಸ್ ಬರ್ತಾ ಇದ್ದಾರೆ. ಅವರಲ್ಲದೆ ಅವ್ರ ಕುಟುಂಬದವರೆಲ್ಲನೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಭಗವಂತ ಆರೋಗ್ಯ ಕೊಡಲಿ ಅಂತೇಳಿ ಅವ್ರ ಶುಭ ಹಾರೈಸಿಗೆ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ಸರ್ ಇಲ್ಲಿ. ಅದು ಅಲ್ಲದೆ ಇವತ್ತಿನ ದಿನ ಸುಮಾರು 100 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಜಯದೇವಿಂದ ಸ್ಪೆಷಲ್ ಆಗಿ ಈ ಸಲ ಜಯದೇವಿಂದ ಡಾಕ್ಟರ್ ನಟರಾಜ್ ಶೆಟ್ಟಿ ಅಂತೇಳಿ ಪ್ರಮುಖ ಡಾಕ್ಟ್ರಲ್ಲಿ ಅವರು, ಅವರ ಮನೆಯವರು ಡಾಕ್ಟರ್ ಶೀಲಾ ನಟರಾಜ್ ಅಂತೇಳಿ ಅವರೂ ಬರ್ತಾ ಇದ್ದಾರೆ. ಇವತ್ತೊಂದು ಸ್ಪೆಷಲ್ ಏನಂದರೆ, ಅವ್ರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಇಲ್ಲಿಂದ ಭಾರಿ ಬಡವರಾಗಿದ್ದರೆ ಉಚಿತ ಆಪ್ರೇಷನ್, ಹಾರ್ಟ್ ಆಪ್ರೇಷನ್ ಮಾಡೋಕ್ಕೂ ಅವರು ಇದು ಮಾಡಿಕೊಡ್ತೀವಿ, ಅನುವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ತಾವೆಲ್ಲರೂ ನಮ್ಮ ಸದಸ್ಯರು ಇದ್ದಾರೋ ಇವತ್ತಿನ ದಿನ ನಮ್ಮ ಚಾಂಬರಲ್ಲಿ ಅಂಗಸಂಸ್ಥೆಗಳಲ್ಲಿ ಎಲ್ಲರೂ ಈ ಸದುಪಯೋಗನ ಪಡಿಸ್ಕೋಬೇಕಾದಲ್ಲಿ ತಮ್ಮೆಲ್ಲರಿಗೆ ಮನವಿ ಮಾಡ್ತಾ ಇದ್ದೀನಿ. ಸ್ಥಳ ಎಲ್ಲಿ ಸರ್, ಎಲ್ಲಿ ನಡೀತದೆ? ಸ್ಥಳ ಇಲ್ಲೇ ಸರ್, ನಮ್ಮ ಚಾಂಬರಲ್ಲೇ ಮಾಡ್ತೀವಿ. ರೋಡ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ವಿ. ಆಲ್ರೆಡಿ ಪೊಲೀಸ್ ಕಮಿಷನರ್ ಅವ್ರಿಗೆಲ್ಲ ಲೆಟರ್ಗಳು ಕೊಟ್ಟಿದ್ದೀವಿ. ಒಳ್ಳೆ ಸೌಕರ್ಯ ಇರುತ್ತೆ ಸರ್ ಎಲ್ಲ ಕಡೆ. ECGಗಳು ಇದು ಮಾಡಿಸ್ತಾ ಇದ್ವಿ. ಆಮೇಲೆ ಸ್ಪೆಕ್ಸು ಕೆಲವರು ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮ KV ಚಂದ್ರಶೇಖರ್ ಅವರ ಅಪ್ಪ ಸ್ಮಾರಕವಾಗಿ ವೀರಣ್ಣ ಅವ್ರದ್ದು, ಅವ್ರ ಹೆಸರಲ್ಲಿ ಸ್ಪೆಕ್ಸು ಕೊಡ್ತಾ ಇದ್ವಿ. ಸುಮಾರು ಎಲ್ಲ ಉಚಿತವಾಗೇ ಮಾಡ್ತಾ ಇದೀವಿ ಸರ್. ಬರೀ ಒಂದೇ ದಿವಸ ಇದು? ಒಂದೇ ದಿವಸ ಶಿಬಿರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್? 9ಗಿಂತ ಸ್ಟಾರ್ಟ್ ಆಗಿ ನಮ್ಮ ಅಭ್ಯರ್ಥಿ, ನಮ್ಮ ಮೆಂಬರ್ಸ್ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ತಪಾಸಣೆ ನಡೆಯೋವರೆಗೂ ಇರುತ್ತೆ. ಲೇಟ್ ಆದ್ರೂ ಚಿಂತೆ ಇಲ್ಲ, ಇರುತ್ತೆ. ಎಲ್ಲರಿಗೂ ಅದನ್ನ ಉಪಯೋಗ ಪಡಿಸ್ಕೋಬಹುದು. ಇದು ಡೆಂಟಿಸ್ಟ್ ಇದೆಯಾ? ಡೆಂಟಿಸ್ಟ್ ಇದ್ದಾರೆ, ಐ ಸಮಸ್ಯೆ ಇದೆ, ಕಿವಿ ಸಮಸ್ಯೆಗಳು ಇದೆ, ಗಂಟಲು ಸಮಸ್ಯೆ ಇದೆ, ಸ್ತನ ಕ್ಯಾನ್ಸರ್ ಅಂತಾರಲ್ಲ ಅದು ಇದೆ. ಲೇಡೀಸ್ಗಂತೂ ಸ್ಪೆಷಲ್ ಆಗಿ ಬರ್ತಾ ಇದ್ದಾರೆ. ಆಕ್ಯುಪಂಕ್ಚರ್ ಇದೆ, ಅವರು ಒಂದು 2 ಬರ್ತಾ ಇದ್ದಾರೆ. ಒಬ್ಬರು ಬಂದು ನಂದಿನಿ ಪ್ರಕಾಶ್ ಅಂತ ಒಬ್ಬರು, ಇನ್ನೊಬ್ಬರು ಲಾಸ್ಟ್ ಟೈಮ್ ಬಂದಿದ್ರು ಉಮಾ, ಡಾಕ್ಟರ್ ಉಮಾ ಮೇಡಮ್ ಅಂತೇಳಿ ಅವರು ಬರ್ತಾ ಇದ್ದಾರೆ. ಸರ್ ನಾವು ಅಂದಿದ ತಕ್ಷಣ ಸುಮಾರು ಜನ ಅವರು ವಾಲಂಟಿಯರ್ಗಳು ಒಪ್ಕೊಂಡು ಅವರವರಾಗಲೇ ಬಂದು ಉಚಿತವಾಗಿ ಸೇವೆ ಮಾಡೋಕ್ಕೆ ಸುಮಾರು ಜನ, ಒಂದು 100ರಿಂದ ನರ್ಸ್ಗಳೆಲ್ಲ 150 ಜನವರೆಗೂ ಬರ್ತಾ ಇದ್ದಾರೆ. ECG ಯಂತ್ರಗಳು 2 ಹಾಕ್ಸ್ತಾ ಇದೀವಿ ಸರ್, ಒಂದರಲ್ಲೇ ಆಗಲ್ಲ ಅಂತೇಳಿ. ಯಾವ ಹಾಸ್ಪಿಟಲ್ಗಳು ಟೈ ಅಪ್ ಆಗಿದ್ದೀರಾ ಸರ್? ಈಗ ಲಾಸ್ಟ್ ಟೈಮ್ ರೋಟರಿ ಕ್ಲಬ್ನಿಂದ ಎಲ್ಲ BGS ಸುಮಾರು ಇದ್ದು ಸರ್. ಅದ್ರ ಜೊತೆಗೆ ಈ ಸಲ ಜಯದೇವು ಇವೆಲ್ಲ ಹೊಸದಾಗಿ ಆ್ಯಡ್ ಆಗಿದೆ ಸರ್. ಲಾಸ್ಟ್ ಟೈಮ್ಗಿಂತ ಈ ಸಲ ಸುಮಾರು ಜನಗಳು ಬರ್ತಾ ಇದ್ದಾರೆ ಸರ್. ಹೆಲ್ತ್ ಕಾರ್ಡ್ ಅದೆಲ್ಲ ಮಾಡ್ತೀರಾ ಏನಾದ್ರು? ಖಂಡಿತ ಹೆಲ್ತ್ ಕಾರ್ಡು ಅಲ್ಲೇ ಕೊಡ್ತಾರೆ. ಅವರು ಇದಕ್ಕೆ ಹೋಗಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ತಪಾಸಣೆ ಮಾಡ್ಕೊಬೋದು. ಅಲ್ಲಿ ಚೆಕಪ್ ಮಾಡಿ. ಇವಾಗ ಡೆಂಟಿಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಕಾಸ್ಟ್ಲಿ ಆಗೋದು, ಅವೆಲ್ಲ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀರಾ? ಮಾಡ್ತೀವಿ. ಅದು 1000 ರೂಪಾಯಿ ಆಗುತ್ತೆ, ಇಲ್ಲ ಸರ್, ಅದೆಲ್ಲ ಫ್ರೀಯಾಗಿ ಮಾಡೋಕೆ ನಾವು ಕರೀತಾ ಇದ್ವಿ. ನಮ್ಮಲ್ಲಿ ಇಲ್ಲಿ ಏನು ಮೆಂಬರ್ಸ್ ಬಂದು ಅಟೆಂಡ್ ಆಗಿರ್ತಾರೋ ಅವ್ರಿಗೆ ಅವತ್ತು ಆಗಲ್ಲ ಅಂದ್ರೇನು ಅವರು ಟ್ರೈನಿಗೆ ಹೋದಾಗ ಅವ್ರು ಮಾಡ್ಕೊಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮಾಡ್ತಾರೆ. ಓಕೆ ಸರ್, ಇದು ಒಳ್ಳೆ ಅವಕಾಶ ಸರ್. ನಮ್ ಜನ ಬರ್ಬೇಕಷ್ಟೇ. ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗೆಲ್ಲ ಬಂದಿದ್ರಲ್ಲ ನೀವು, ಪ್ರಶ್ನೆ ಮಾಡಿದಾಗ ಜನಗಳು ಬಂದಿದ್ರು. ಈ ಸಲ ಅದಕ್ಕೆ ಅವ್ರಿಗೆ ಬೇಡ್ಕೊಳ್ತಾ ಇದ್ವಿ. ಇನ್ನೂ ಹೆಚ್ಚಿನ ಸೌಕರ್ಯಗಳಿದೆ. ಹೃದಯ ಶಿಕ್ಷೆ ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ ಸರ್, ಜಾಸ್ತಿ ಆಗುತ್ತೆ. ಆದ್ರೂ ಅವರು ಒಪ್ಕೊಂಡಿದ್ದಾರೆ ಮಾಡಿಸ್ತಂತೇಳಿ. 7-8 ಲಕ್ಷ ಬೇಕು ಸರ್ ಇವತ್ತಿನ ದಿನ. ಅಂಥದ್ದು ನಮ್ಮ ಜಯದೇವ್ ಹಾಸ್ಪಿಟ್ಲಿಂದ ಅವರು ಒಪ್ಕೊಂಡಿದ್ದಾರೆ. ಅವ್ರ ಟೀಮ್ ಟೋಟಲು ಬರ್ತಾ ಇದೆ. ಒಂದು 10-12 ಬಸ್ ಬರ್ತಾ ಇದೆ ಸರ್ ಅವತ್ತಿನ ದಿನ ಇಲ್ಲಿಗೆ. ಭಾರಿ ಚೆನ್ನಾಗಿರ್ತದೆ. ಭಾನುವಾರ ಅಲ್ವಾ? ಹೌದು, ನಮ್ಮ ಆರ್ಟಿಸ್ಟ್ಗಳಂತೂ ಸುಮಾರು ಜನ ಈ ಸಲ ಬರ್ತಾ ಇದ್ದಾರೆ ಸರ್.
ಅವ್ರಿಗೆಲ್ಲ ಮುಟ್ಟಿಸ್ಬೇಕಾಯ್ತು ಸುದ್ದಿ. ಜನವರೆಗೂ ನಮ್ಮ ಆರ್ಟಿಸ್ಟ್ಗಳು ಎಲ್ಲಾ ತರ ಎಲ್ಲಾ ಸಂಘಗಳಿಗೂ ನೀವು ಮುಟ್ಟಿಸಿದ್ದೀರಾ. ಸತ್ಯ ಬರ್ತಾ ಇದ್ದಾರೆ, ನಮ್ಮ ಮುರಳಿ ಸರ್ ಬರ್ತಾ ಇದ್ದಾರೆ, ಶರಣ್ ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ. ನಾವು ಕರೆದವರೆಲ್ಲ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ವಶಿಷ್ಠ ಸಿಂಹ ಅವರು ಬರ್ತಾ ಇದ್ದಾರೆ. ಎಲ್ಲ ಸಂಘಗಳಿಗೂ ಮುಟ್ಟಿಸಿದಿರಲ್ಲ? ಎಲ್ಲರಿಗೂ ಮುಟ್ಟಿಸಿದ್ದಾರೆ. ಎಲ್ಲರಿಗೂ ಈ ತರ ವಿತರಣೆ ಮಾಡಿದ್ವಿ. ಅವರು ಎಲ್ಲ ಕಡೆನೂ ಇದನ್ನ ಪ್ರಚಾರಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ತಮ್ಮ ಮೂಲಕ ನಾನು ಬೇಡ್ಕೊಳ್ಳೋದು ಇಷ್ಟೇನೆ, ತಾವು ಎಲ್ಲರಿಗೂ ಪ್ರಚಾರ ಮಾಡಿ. ಎಲ್ಲ ಮೀಡಿಯಾದಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಇವರು ಬರ್ತಾ ಇಲ್ಲ, ಫ್ರಂಟ್ ಮೀಡಿಯಾದವ್ರು ಬರ್ತಾ ಇಲ್ಲ. ಹಾಗಾಗಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸರ್ ದಯವಿಟ್ಟು ನಮ್ಮ ಚಾಂಬರ್ ಒಂದು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ತಾವು ಭಾಗವಹಿಸ್ತೇನೆ ಇಲ್ಲ. ಇವಾಗ ನಮ್ಮಲ್ಲಿ ಎಲ್ಲ ಯಾಡ್ಸು ಗಿಡ್ಸು ಎಲ್ಲಾನು ಕೊಡ್ತಾ ಇದ್ವಿ, ಆದ್ರೆ ನೀವು ಭಾಗವಹಿಸ್ತಾ ಇಲ್ಲ ಅಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ನೋಡಿ. ಮುಂದಿನ ದಿನಗಳಲ್ಲೆಲ್ಲ ಇದನ್ನು ಸರಿ ಮಾಡ್ಕೊಳ್ಳಿ. ಎಲ್ಲರೂ ನಾವು ಒಂದು ಮೀಡಿಯಾ ಅಂತ ಕರೆದಾಗ ತಾವು ಜೊತೆಯಲ್ಲಿ ಇದ್ದೀರಿ. ಈ ನಡುವೆ ನಮ್ಮ ಇವರು ಬರ್ತಾನೆ ಇಲ್ಲ ಸರ್. ಓಕೆ ಸರ್, ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯು. ನಿಮ್ಮ ಮೂಲಕ ಸರಿಯಾಗಿ ಪ್ರಚಾರ ಆಗಲಿ ಥ್ಯಾಂಕ್ ಯು ಅಷ್ಟೇ.